ಫಸ್ಟ್ ಕನ್ನಡದ ಇದು ಕ್ರೈಮ್ ಅಂದರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಪ್ರಿಯ ವೀಕ್ಷಕರೇ, ನಾವು ಸ್ಕೂಲ್ಗೆ ಹೋಗಿದ್ದೀವಿ, ಕಾಲೇಜ್ಗೆ ಹೋಗಿದ್ದೀವಿ, ಹಾಸ್ಟೆಲ್ನಲ್ಲೂ ಬಂದಿದ್ದೀವಿ. ಆದರೆ ಇವರು ಈಗಿನ ಜನ್ರೇಷನ್ ಅವ್ರು ಮಾಡ್ತಾ ಇರುವಂಥ ಪ್ಲ್ಯಾನ್ಗಳು ನಮಗಂತೂ ದೇವರಾನೇ ಬಂದಿರಲಿಲ್ಲ. ಯಾಕಂದರೆ ಇತ್ತೀಚೆಗೆ ಬೆಳ್ತಂಗಡಿಯಲ್ಲಿ ಒಬ್ಬ ಫಸ್ಟ್ PUC ಬಾಲಕಿದು ಅಪಹರಣ ಟ್ರೈ ಮಾಡಿದ್ರು ಅನ್ನುವಂಥ ಸುದ್ದಿ ಬಂತು. ಅದನ್ನು ನಾವು ಕೂಡ ಸ್ಟೋರಿ ಮಾಡಿದ್ವಿ. ಏನೋ ಪಾಪ ಹೆಣ್ಮಗು ಯಾರೋ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ, ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ, ಆಮೇಲೆ ಚಾಕು ಹಾಕಿದ್ದಾರೆ ಅಂತ ನಾವು ಕೂಡ ಸ್ಟೋರಿ ಮಾಡಿದ್ವಿ. ಆದರೆ ನಿನ್ನೆ ಒಂದು ಪೊಲೀಸ್ ತನಿಖೆಯಿಂದ ಒಂದು ವಿಚಾರ ಬಯಲಿಗೆ ಬಂದಿದೆ. ಅದು ಸಂಪೂರ್ಣ ಕಟ್ಟುಕತೆ ಅಂತ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ. ಯಾಕಂದರೆ ಆ ಬಾಲಕಿ ಹೇಳಿದ್ದೆಲ್ಲ ಸುಳ್ಳು ಅನ್ನೋದು ಈಗ ಗೊತ್ತಾಗಿದೆ. ಮೊನ್ನೆ ಏನಾಯಿತು, ಅವತ್ತು ಬಾಲಕಿ ಕಾಲೇಜಿಗೆ ಹೋಗ್ತಾ ಇದ್ಲು. ಸುದೇಮುಗರು ಊರು ಅಲ್ಲಿಂದ ಕಾಶಿಬೆಟ್ಟು ಅನ್ನೋ ಊರಿಗೆ ಕಾಲೇಜಿಗೆ ಹೋಗ್ತಾ ಇದ್ಲು. ಅಲ್ಲೆಲ್ಲ ನಾವು ಹೋಗ್ತಾ ಇರ್ಬೇಕಾದ್ರೆ ಸ್ಕೂಟ್ರ್ನಲ್ಲಿ ಯಾರೋ ಓಮ್ನಿಯಲ್ಲಿ ಒಂದು 3-4 ಜನ ಬಂದರು. ಮಾಸ್ಕ್ ಹಾಕ್ಕೊಂಡಿದ್ರು, ಕಾರಿನ ನಂಬರ್ ಪ್ಲೇಟ್ಗೆ ಬಟ್ಟೆ ಕಟ್ಟಿದ್ರು. ಅವ್ರಿಗೆಲ್ಲ ಏನಿದು ಓಮ್ನಿ ಕಾರದು, ಮಾರುತಿ ಓಮ್ನಿ ಕಾರು, ಅದರಲ್ಲಿ ಬಂದು ಕಿಡ್ನಾಪ್ ಮಾಡ್ಕೊಳ್ಳೋದಕ್ಕೆ ಕಾರ್ ಒಳಗೆ ಎಳ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು. ಈಕೆ ಬೊಬ್ಬೆ ಹೊಡೆದು ಪ್ರತಿರೋಧ ತೋರಿಸಿದ್ರಿಂದ ಅವರು ಈಕೆ ಕೈಗೆ ಬ್ಲೇಡ್ ಹಾಕಿ ಅದರ ಚಾಕು ಚುಚ್ಚಿ ಎಸ್ಕೇಪ್ ಆಗಿಬಿಟ್ರು. ಆಮೇಲೆ ಯಾರೋ ಒಂದು ಸ್ಕೂಟಿಯಲ್ಲಿ ಹಿಂದೆಯಿಂದ ಬರ್ತಾ ಇದ್ದ ಆತನನ್ನು ನೋಡಿ, ಆ ಸ್ಕೂಟ್ರನ್ನು ನೋಡಿ ಅವರು ಎಸ್ಕೇಪ್ ಆದರು ಅಂತ ಈ ಬಾಲಕಿ ಹಾಸ್ಪಿಟಲಲ್ಲಿ ಪೊಲೀಸರ ಮುಂದೆ ಹೇಳ್ಕೊಂಡಿದ್ಲು. ಇದಾದಮೇಲೆ ಇದು ತುಂಬ ದೊಡ್ಡ ಮಟ್ಟದ ಸುದ್ದಿ ಆಯಿತು, ಒಂದು ಸೆನ್ಸೇಷನ್ನ ಕ್ರಿಯೇಟ್ ಮಾಡ್ತು. ಏನೊಂದು ಅಪ್ರಾಪ್ತ ಬಾಲಕಿಯೇನೋ 17 ವಯಸ್ಸು ಅಷ್ಟೇ ಆ ಬಾಲಕಿಗೆ. ಇಷ್ಟು ಚಿಕ್ಕ ವಯಸ್ಸಿನ ಬಾಲಕಿಗೆ ಕಿಡ್ನಾಪ್ ಮಾಡುವಂಥ ಅಪರಾಧ ಆಕೆ ಏನು ಮಾಡಿದ್ಲು, ಯಾಕೆ ಮಾಡಿದ್ರು, ಯಾರು ಮಾಡಿದ್ರು ಅನ್ನೋಂಥ ಪ್ರಶ್ನೆಗಳು ಉಟ್ಕೊಂಡು ಮೊದಲೇ ದಕ್ಷಿಣ ಕನ್ನಡ ಜಿಲ್ಲೆ ಆಗಿದ್ದರಿಂದ ಇದಕ್ಕೊಂದು ಕೋಮು ಬಣ್ಣ ಬಳಿಯೋ ಪ್ರಯತ್ನ ಕೂಡ ಆಗಿತ್ತು. ಅಲ್ಲಿಗೆ ಬೆಳ್ತಂಗಡಿಯ ಮೇಲೆ ಶಾಸಕ ಹರೀಶ್ ಪೂಂಜಾ ಕೂಡ ಭೇಟಿ ಕೊಟ್ಟಿದ್ದರು. ಪೊಲೀಸರು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿದರು. ಈಗ ತನಿಖೆ ಮಾಡ್ತಾ ಪೊಲೀಸರು ಹೋಗ್ತಾರೆ, ಇದನ್ನ ಯಾರು ಮಾಡಿರ್ಬೋದು, ಯಾಕೆ ಮಾಡಿರ್ಬೋದು ಅಂತ ಚೆಕ್ ಮಾಡ್ತಾರೆ. ಅಲ್ಲಿ ಒಂದೇ ಒಂದು CC ಕ್ಯಾಮ್ರಾ ಫುಟೇಜಲ್ಲಿ ಈ ಬಾಲಕಿನ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿರುವಂಥದ್ದು ಯಾವುದೇ ಫುಟೇಜ್ ಇಲ್ಲ, ಯಾರು ಒಬ್ಬರು ಐ ವಿಟ್ನೆಸ್ ಇಲ್ಲ. ಆದರೂ ಏನು ತುಂಬ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಕೊನೆಗೆ ಪೊಲೀಸರಿಗೆ ತಲೆ ಕೆಟ್ಟೋಗುತ್ತೆ. ಅವರು ಸೀದಾ ಬಾಲಕಿನ ಕೂರಿಸ್ಕೊಂಡು ಮಾತಾಡ್ತಾರೆ. ಆವಾಗ ಆ ಬಾಲಕಿ ಹೇಳ್ತಾಳೆ, ಯಾರೂ ನನ್ನನ್ನು ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿಲ್ಲ, ನಾನೇ ನನ್ನ ಕೈಯಾರ ಬ್ಲೇಡ್ ತೊಗೊಂಡು ಹಿಂಗೆ ಕುಯ್ಕೊಂಡಿದ್ದೆ, ನಾನೇ ನಾಟಕ ಮಾಡಿದ್ದೆ, ನಾನೇ ಸುಳ್ಳು ಹೇಳಿದೆ ಈ ಥರ ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತ. ಯಾಕಮ್ಮ ಹಿಂಗೆ ಮಾಡಿದೆ ಅಂತ ಕೇಳಿದಾಗ, ಇಲ್ಲ ನನಗೆ ಯಾವುದೋ ಒಂದು ಗ್ರಾಮೀಣ ಭಾಗದಲ್ಲಿರೋ ಕಾಲೇಜ್ಗೆ ನನ್ನ ತಂದೆ ತಾಯಿ ಸೇರಿಸೋದಕ್ಕೆ ಟ್ರೈ ಮಾಡ್ತಾಯಿದ್ರು. ಆದರೆ ನನಗೆ ಮಂಗಳೂರಲ್ಲಿರೋ ಕಾಲೇಜ್ಗೆ ಹೋಗೋದಕ್ಕೆ ಇಷ್ಟ ಇತ್ತು, ಆದರೆ ಮನೇಲಿ ಒಪ್ತಾ ಇರಲಿಲ್ಲ, ಆದ್ದರಿಂದ ಈ ನಾಟಕ ಮಾಡಿದೆ ಅಂತ ಬಾಲಕಿ ಹೇಳ್ತಾಳೆ. ಏನು ಹೇಳ್ಬೇಕು ಇದಕ್ಕೆ? ಒಂದೇನು ಕಾಲೇಜಲ್ಲಿ ಮನೇಲಿ ಅಪ್ಪ ಅಮ್ಮ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೆ ತನ್ನ ಕೈನ ತಾನೇ ಕುಯ್ಕೊಂಡು ತನ್ನ ಯಾರೋ ಕಿಡ್ನಾಪ್ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ದೊಡ್ಡ ನಾಟಕನೇ ಮಾಡಿಬಿಟ್ಲು. ಆಮೇಲೆ ಇನ್ನೊಂದು ವಿಚಾರ ಮರ್ತುಬಿಟ್ಟೆ ನಾನು. ಇನ್ನೊಬ್ಬ ಯಾರೋ ಅಬ್ಬು ಸಾಲಿ ಅನ್ನೋ ಒಂದು ವಿಡಿಯೋ ಬಂತು. ಆತ ಹೇಳ್ತಾ ಇದ್ದ, ಇಲ್ಲ ಹಿಂಗೆ ಯಾರೋ ಕಾರ್ನಲ್ಲಿ ಟ್ರೈ ಮಾಡ್ತಾಯಿದ್ರು ಕಿಡ್ನಾಪ್ ಮಾಡೋದಕ್ಕೆ, ನಾನೇ ಸ್ಕೂಟ್ರಲ್ಲಿ ಬಂದು ಆ ಹುಡುಗಿನ ನಾನು ಕಾಪಾಡಿದೆ, ನಾನೇ ರಕ್ಷಣೆ ಮಾಡಿದೆ, ನಾನೇ ಹಾಸ್ಪಿಟಲ್ ಸೇರಿಸಿದೆ ಅಂತ ಆತ ಹೇಳ್ತಾ ಇದ್ದ ಅಬ್ಬು ಸಾಲಿ. ಹಾಗಾದರೆ ಅಬ್ಬು ಸಾಲಿ ಯಾರು, ಆತ ಯಾರಿಂದ ಹೇಗೆ ರಕ್ಷಣೆ ಮಾಡ್ದೆ ಅನ್ನೋದೊಂದು ಪ್ರಶ್ನೆ ಆಗುತ್ತಲ್ವ ಇಲ್ಲಿ. ಆ ಹುಡುಗಿ ಹೇಳ್ತಾ ಇದೆ, ಓಮ್ನಿಯಲ್ಲಿ ಯಾರೋ ಬಂದರು, ನಾನು ಕಿಡ್ನಾಪ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ನಾನು ಪ್ರತಿರೋಧ ತೋರಿಸೋದ್ರಿಂದ ಕೈಗೆ ಬ್ಲೇಡ್ ಹಾಕಿದ್ರು ಅಂತ. ಅದೇ ರೀತಿ ಅಬ್ಬು ಸಾಲಿ ಅನ್ನೋನು ಬಂದು, ನಾನೇ ಈ ಥರ ರಕ್ಷಣೆ ಮಾಡಿದೆ, ನಾನು ಹಿಂದೆ ಸ್ಕೂಟ್ರಲ್ಲಿ ಬರ್ತಾ ಇದ್ದೆ ಅಂತ ಹೇಳ್ದ. ಅಂದರೆ ಈ ಅಬ್ಬು ಸಾಲಿ ಹೇಳಿದ್ದು ಎಷ್ಟು ಸತ್ಯ ಅನ್ನೋದು ಕೂಡ ಇಲ್ಲಿ ನಾವು ನೋಡಬೇಕಾಗುತ್ತೆ. ಇದೇನು ಮೊದಲಲ್ಲ ಕೇಸು. ನಾನು ಮೊನ್ನೆನೂ ಹೇಳಿದ್ದೆ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಫರಂಗಿಪೇಟೆಯಲ್ಲಿ ದಿಗಂತ್ ಅನ್ನೋ ಹುಡುಗ SSLC ಎಕ್ಸಾಮ್ಗೆ ಹೆದರಿ ಊರ್ಬಿಟ್ಟೋಗ್ಬಿಟ್ಟಿದ್ದ ಆತ. ಅಲ್ಲಿ ಫರಂಗಿಪೇಟೆಯಿಂದ ಆತ ಹೋಗ್ಬೇಕಾದ್ರೆ ರೈಲ್ವೆ ಟ್ರ್ಯಾಕ್ ಬಳಿ ಚಪ್ಪಲಿ ಬಿದ್ದಿದ್ದು ಆತನೇ ಪ್ಲ್ಯಾನ್ ಮಾಡಿ ಹಾಕಿದ್ದ. ಚಪ್ಪಲಿನ ಹಾಕ್ಬಿಟ್ಟು ಅದ್ರ ಮೇಲೆ ರಕ್ತ ಕೂಡ ಹಾಕಿದ್ದ. ಹಾಕಿ ಟ್ರೈನಲ್ಲಿ ಮೈಸೂರಿಗೆ ಬಂದು ಶಿವಮೊಗ್ಗ, ಆಮೇಲೆ ಬೆಂಗಳೂರಿನ ನಂದಿ ಹಿಲ್ಸ್ಗೆ ಬಂದು ಅಲ್ಲಿಂದ ಉಡುಪಿಗೆ ಹೋಗಿ ಉಡುಪಿಯ ಒಂದು ಡಿಮಾರ್ಟಲ್ಲಿ ಸಿಗಾಕೊಂಡಿದ್ದ. ಆಮೇಲೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. TVಯಲ್ಲೆಲ್ಲ ಆ ಹುಡುಗನ ಫೋಟೋಗಳು ಬಂದಿತ್ತು ದಿಗಂತದ್ದು. ಹೀಗಾಗಿ ಆತನನ್ನು ಯಾರೋ ಅಲ್ಲಿ ಕಂಡು ಹಿಡಿದು ಮನೆಯವ್ರಿಗೆ ಒಪ್ಪಿಸಿದ್ರು, ಪೊಲೀಸರಿಗೆ ಒಪ್ಪಿಸಿದ್ರು ದಿಗಂತನನ್ನು. ಆತೊಮ್ಮೆ ದಿಗಂತ್ ಹಿಂಗೆ ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋಗ್ತಾ ಇದ್ದಂತೆ, ಅವ್ನ ಮನೆ ಮುಂದೆನೇ ಒಂದು ರೈಲ್ವೆ ಟ್ರ್ಯಾಕ್ ಇರೋದು,
ಇವನು ಕಾಣೆ ಆಗಿದ್ದಾನೆ ಅನ್ನೋ ಸುದ್ದಿ ಇದು ಪೊಲೀಸ್ ಕಂಪ್ಲೇಂಟ್ ಆದ ತಕ್ಷಣ ಪೊಲೀಸರೆಲ್ಲ ಬಂದು ಚೆಕ್ ಮಾಡ್ತಾ ಇದ್ರು ಅವ್ನ ಮನೆ ಹತ್ರ. ಇವ್ನು ಟ್ರೈನಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಯಾರೋ ಪುಣ್ಯಾತ್ಮ ಪೊಲೀಸೇ ಕೂತಿದ್ದಂತೆ. ಅವ್ರಿಗೆ ಇವ್ನು ಕೇಳ್ತಾನೆ ದಿಗಂತು, ಸರ್ ಇಲ್ಲಿ ಯಾಕಿದ್ದಾರೆ ಪೊಲೀಸರು, ಏನಾಗ್ತಿದೆ ಇಲ್ಲಿ ಅಂತ. ಗೊತ್ತಿದೆ ಅವನಿಗೆ, ದಿಗಂತ್ಗೆ ಹುಡುಗನಿಗೆ SSLC ಓದ್ತಾ ಇದ್ದ, ಗೊತ್ತಿದೆ ಇಲ್ಲಿ ತನ್ನನ್ನು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಿದೆ. ಆದರೂ ನಾಟಕ ಮಾಡಿ ಪೊಲೀಸರಿಗೆ ಕೇಳ್ದಿದ್ದ, ಅಂದರೆ ಚಳ್ಳೆಹಣ್ಣು ತಿನ್ಸೋದಕ್ಕೆ ಹೋಗಿದ್ದಾನೆ. ಕೊನೆಗೆ ಹೋಗಿ ನಂದಿ ಹಿಲ್ಸಲ್ಲಿ 2 ದಿನ ಇದ್ದು ಏನೋ ಒಂದು ಹೋಟ್ಲಲ್ಲಿ ಕೆಲಸ ಮಾಡಿ ಆಮೇಲೆ ಉಡುಪಿಗೆ ಹೋಗಿದ್ದಂತೆ. ಇಷ್ಟೆಲ್ಲ ರಾದಂತ ಮಾಡ್ಕೊಂಡ್ಬಂದು ಉಡುಪಿ ಒಂದು ಡಿಮಾರ್ಟಲ್ಲಿ ಸಿಗಾಕೊಂಡಿದ್ದ. ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರೋ ಘಟನೆಗಳು ಏನೇನೋ ದೊಡ್ಡ ದೊಡ್ಡ ಅವಾಂತರಗಳನ್ನು ಸೃಷ್ಟಿ ಮಾಡಿಬಿಡ್ತವೆ. ಯಾಕಂದರೆ ಈಗಿನ್ನೂ ಏನೋ ಈ ಬಾಲಕಿ ಕೇಸಲ್ಲಿ ಅಷ್ಟೇನೋ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಲಿಲ್ಲ. ಆದರೆ ದಿಗಂತ್ ಕೇಸಲ್ಲಿ ಹಿಂದೂ ಸಂಘಟನೆಗಳು 2-3 ದಿನ ಬೀದಿಗಿಳಿದು ಪ್ರತಿಭಟನೆ ಮಾಡಿಬಿಟ್ಟಿದ್ದು. ಇದು ಜಿಹಾದಿಗಳ ಕೃತ್ಯ ಅಂತ ಹೇಳ್ತಾ ಇದ್ರು. MP ಬ್ರಿಜೇಶ್ ಚೌಟ ಅವರು ಕೂಡ ಪ್ರೊಟೆಸ್ಟ್ನಲ್ಲಿ ಭಾಗವಹಿಸಿದ್ರು. ಇದನ್ನು ಜಿಹಾದಿಗಳ ಕೃತ್ಯ, ಡ್ರಗ್ಸು ಗಾಂಜಾ ಸೇರ್ಕೊಂಡ್ಬರ್ತಾರೆ, ಇವರು ನಮ್ಮ ಬಾಲಕರನ್ನು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ, ಸಾಯಿಸ್ತಾರೆ ಅಂತೆಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪ್ರಚೋದನಕಾರಿಯಾಗಿ ಭಾಷಣಗಳನ್ನು ಮಾಡಿಬಿಟ್ರು. ಹೀಗಾಗಿ ಈ ಹುಡುಗರು, ಈ ಬಾಲಕಿಯರು ಇಷ್ಟು ಸಣ್ಣ ವಯಸ್ಸಿಗೆ ತಮ್ಮ ಸ್ಕೂಲು ಕಾಲೇಜು ತಮ್ಮ ಪರ್ಸ್ನಲ್ ಇಶ್ಯೂಸ್ಗಳಿಗೆ ಈ ರೀತಿ ನಾಟಕ ಮಾಡೋದ್ರಿಂದ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆಯೇ ಅನಾಹುತಗಳಾಗೋ ಸಾಧ್ಯತೆಗಳಿದ್ದಾವೆ. ಈಗೇನೋ ಸ್ವಲ್ಪ ಸ್ಟ್ರಿಕ್ಟ್ ಕಮಿಷನರು ಮತ್ತು SP ಇರೋದ್ರಿಂದ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲಿಗೆ ಬಂದಿದೆ. ಆದರೆ ಇಂತಹ ಮಕ್ಕಳು ಈ ರೀತಿ ಮಾಡಿಬಿಟ್ರೆ ಆ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನೆಲ್ಲೆಲ್ಲಿಗೋ ಹೋಗ್ಬಿಡುತ್ತೆ. ಪುಣ್ಯಕ್ಕೆ ಬೇಗ ಒಪ್ಕೊಂಡಿದ್ದಾಳೆ, ಆದ್ದರಿಂದ ಒಂದು ಪ್ರಾಬ್ಲಮ್ಮು ಸಾಲ್ವ್ ಆದಂಗಾಗಿದೆ. ಆ್ಯಕ್ಚುಲಿ ಈ ರೀತಿ ನಾಟಕಗಳನ್ನು ಮಾಡೋದು ಕೂಡ ಒಂದು ಕ್ರೈಮೇ ಆಗುತ್ತೆ. ಯಾಕಂದರೆ ಸಮಾಜದಲ್ಲಿ ಅಶಾಂತಿಯನ್ನು ಇವು ಮೂಡಿಸ್ತಾ ಇದ್ದಾವೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.